ಡಿಜಿಪಿ ರಾಮಚಂದ್ರ ರಾವ್ ಆಗಬಾರದ ಕಾರಣಕ್ಕೆ ಮನೆ ಮಾತಾಗಿರುವಂಥ ಹೆಸರಿದು. ರಣ್ಯಾರಾವ್ ಪ್ರಕರಣದಲ್ಲಿ ಈ ಹೆಸರನ್ನು ಮತ್ತೆ ಕೇಳಿದ್ರಿ. ಈ ಹಿಂದೆ DIG ಆಗಿದ್ದಾಗ ಮೈಸೂರಿನಲ್ಲೊಂದು ದರೋಡೆ ಪ್ರಕರಣದ ವಿಷಯದಲ್ಲೂ ಈ ಹೆಸರು ಮತ್ತೆ ಬಂದಿತ್ತು. ಭೀಮಾ ತೀರದ ಎನ್ಕೌಂಟರ್ಗಳ ವಿಷಯದಲ್ಲೂ, ಎನ್ಕೌಂಟರ್ ಅಂದರೆ ಶಭಾಷ್ ಅನ್ನುವಂತೆ ಅಲ್ಲ, ಇದು ಏನು ಮಾಡಿಟ್ರಿ ಅನ್ನುವಂತೆ ಈ ಹೆಸರು ಮತ್ತೆ ಬಂದಿತ್ತು. ಈಗ ವಿಡಿಯೋಗಳು ಆ್ಯಕ್ಚುಲಿ ಮೊನ್ನೆ ಒಂದು 4-5 ದಿವಸದ ಹಿಂದೆ ಸ್ಪೆಷಲ್ ಕ್ಯಾಬಿನೆಟ್ ಕರೆದ್ರಲ್ಲ, ಈ ರಾಮ್ಜಿಯನ್ನು ವಿರೋಧಿಸೋದಕ್ಕೆ ಒಂದು ಸ್ಪೆಷಲ್ ಕ್ಯಾಬಿನೆಟ್ ಕರೆದಿದ್ರು. ಆವತ್ತು ನಾನು ಪ್ರಶಾಂತ್ ನಾಥ್ ವಿಧಾನಸೌಧಕ್ಕೆ ಹೋಗಿದ್ವಿ. ಅಲ್ಲಿ ಹಾಗೆ ಪರಮೇಶ್ವರ್ ಇದ್ದರು, ಹೋಮ್ ಮಿನಿಸ್ಟ್ರ್ ಇದ್ದರು. ಒಂದು ಸಲ ಮಾತಾಡ್ಸ್ಕೊಂಬರೋಣ, ತುಂಬ ದಿನ ಆಯಿತು ಅಂತ ಹೋಗಿದ್ವಿ. ಹೊರಗಡೆ ಕೂತ್ಕೊಂಡಿದ್ರಿ ಸಾಹೇಬರು. ಮುಖದ ಮೇಲೆ ಚೂಟಿದ್ರು ಹನಿ ರಕ್ತ ಇರಲಿಲ್ಲ, ಅಂದರೆ ಕಳೆನೇ ಇರಲಿಲ್ಲ ಮುಖದ ಮೇಲೆ. ಒಂಥರ ಬೇಜಾರಲ್ಲಿ ಕೂತ್ಕೊಂಡಿದ್ರು. ಎದುರಿಗೋದ್ರು ಒಂದು ಸ್ಮೈಲ್ ಇಲ್ಲ, ಹೆಂಗಿದ್ದೀರಿ ಇಲ್ಲ. ನಾವರು ಎಂಥವ್ರು ಟೆನ್ಷನಲ್ಲಿ ಅವ್ರು ಇರ್ತಾರೆ. ರಣ್ಯಾರಾವ್ ಕೇಸಿಗೆ ಎದಕ್ಕೂ ಬಂದಿರಬೇಕು ಅಂದ್ಕೊಂಡಿದ್ವಿ ನಾವು. ರಣ್ಯಾರಾವ್ ಕೇಸಿಗೆ ಬಂದಿರಬೇಕು ಅಂತ. ಪರಮೇಶ್ವರು ಇವರು ಆಪ್ತರು. ರಣ್ಯಾರಾವ್ ಮದುವೆಗೆ ಪರಮೇಶ್ವರ್ ಅವರು ತಾಜ್ ವೆಸ್ಟ್ ಎಂಡಿಗೆ ಹೋಗಿದ್ದಲ್ವ, ಫೋಟೋ ವೈರಲ್ ಆಗಿದ್ದು. ಏನು ನಿಮಗೂ ಅವ್ರಿಗೂ ಅಂತ. ರಣ್ಯಾರಾವ್ ಸ್ಟೆಪ್ ಫಾದರ್, ಮಲತಂದೆ ಇವರು. ಮದುವೆಗೆ ಹೋಮ್ ಮಿನಿಸ್ಟರ್ ಹೋಗಿದ್ದರು. ಒಂದು ಆತ್ಮೀಯತೆ ಇದೆ, ಆ ಕಾರಣಕ್ಕೇನೋ ಬಂದಿರಬೇಕು ಅಂದ್ಕೊಂಡ್ವಿ ನಾವು. ನಾನು ಪ್ರಶಾಂತ್ ನಾಥ್ ಹೋಗಿ ಹೋಮ್ ಮಿನಿಸ್ಟ್ರನ್ನ ಭೇಟಿ ಆಗೋದಕ್ಕಿಂತ ಮುಂಚೆ ಇವರು ಭೇಟಿ ಮಾಡ್ಕೊಂಡು ಹೋದರು. ಅವ್ರ ಜೊತೆ ಕೂತ್ಕೊಂಡಾಗ, ಪರಮೇಶ್ವರ್ ಜೊತೆ ಕೂತ್ಕೊಂಡಾಗ ನಂಗೆ ಬಾಯಿ ತುದಿಗೆ ಬರ್ತಿತ್ತು, ಏನು ರಾಮಚಂದ್ರ ರಾವ್ ಬಂದಿದ್ದರು ಅಂತ ಕೇಳೋಣ ಅಂತ ಬಾಯಿ ತುದಿಗೆ ಬಂದಿತ್ತು. ಹೋಗಲಿ ಬಿಡಿ, ಏನು ಅವ್ರವ್ರದ್ದು ಪರ್ಸ್ನಲ್ ಇರ್ತದೆ ಅಂದ್ಕೊಂಡು ನಾನು ಸುಮ್ಮನಾಗಿದ್ದೆ. ಬಹುಶಃ ಇದಕ್ಕೆ ಬಂದಿರಬೇಕು. ಮೀಡಿಯಾಗೆ ಇವತ್ತು ಬಂದು ತಲುಪಿದೆ ಅಂದರೆ ಬೇರೆಯವ್ರು ಯಾರ್ದೋ ಕೈಗೆ ಸಿಕ್ಕಿದೆ ಇದು ಅನ್ನೋದು ಒಂದು ವಾರ ಮುಂಚೆ ಗೊತ್ತಾಗಿರೋದಿಲ್ವ ಅವ್ರಿಗೆ. ಮುಚ್ಚಿ ಹಾಕಿ ತಿಪ್ಪೆ ಸಾರಿಸೋದಕ್ಕೆ ಒಂದು ಕೊನೆ ಹಂತದ ಪ್ರಯತ್ನ ಮಾಡಿರ್ತಾರೆ. ಇವತ್ತು ರಿಲೀಸ್ ಆದಮೇಲೂ ಹೋಮ್ ಮಿನಿಸ್ಟರ್ ಮನೆಗೆ ಹೋಗಿದ್ರು ಅವರು. ಹೋಮ್ ಮಿನಿಸ್ಟರ್ ಪುಣ್ಯಕ್ಕೇನೋ ಹುಷಾರಿಲ್ಲ ಅಂತ ಮಲ್ಕೊಂಡಿದ್ರು. ಇವ್ರನ್ನೇನು ಭೇಟಿಯಾಗಿಲ್ಲ. ನೋಡಿ, ಅಲ್ಲಿ ಒಬ್ಬ ಹೆಣ್ಣು ಮಗಳಲ್ಲ. ನಾನು ಇಂಟ್ರಡಕ್ಷನ್ನಲ್ಲಿ ಹೇಳಿದ್ನಲ್ಲ, ಎಲ್ರಿಗೂ ಒಂದೊಂದು ಪರ್ಸ್ನಲ್ ಲೈಫ್ ಇರುತ್ತೆ ರೀ. ನಾನು ನೈತಿಕ ಅನೈತಿಕ ಅನ್ನುವ ಶಬ್ದಗಳನ್ನು ಬಹಳ ಚೂಸಿಯಾಗಿ ಬಳಸ್ತೀನಿ. ನಾನು ಎಲ್ಲದಕ್ಕೂ ನೈತಿಕ ಇದು ಅನೈತಿಕ ಹೇಳ್ಬಿಡೋದಕ್ಕೆ ಹೋಗೋದಿಲ್ಲ ನಾನು. ಎಲ್ರಿಗೂ ಒಂದು ಪರ್ಸ್ನಲ್ ಲೈಫ್ ಇರುತ್ತಪ್ಪ. ಆದರೆ ಡ್ಯೂಟಿ ಅವರ್ ಮುಗಿದ್ಮೇಲೆ ಮನೆಗೆ ಹೋದಾಗ ಏನಾದ್ರು ಮಾಡ್ಕೊಂಡು ಹಾಳಾಗಿ ಹೋಗ್ರಪ್ಪ, ನಿಮ್ಮ ಆತ್ಮಸಾಕ್ಷಿಗೆ ಸರಿಯಾಗಿ. ಇದೇನು ರೀ ಅಸಹ್ಯ? ಇದನ್ನು ಯಾಕೆ ಪ್ರೈಮ್ ಟೈಮಲ್ಲಿ ತೋರಿಸಿ ಪ್ರಶ್ನೆ ಮಾಡ್ತೀವಿ ಅಂದರೆ, ಇದು ಸರ್ಕಾರ ಕೊಟ್ಟಿರೋ ಕ್ಯಾಬಿನ್ನಲ್ಲಿ, ಸರ್ಕಾರ ಕೊಟ್ಟಿರೋ ಕ್ಯಾಬಿನ್ನು. ಇಲ್ಲಿ ಕೂತ್ಕೊಂಡು ಜನರಿಗೆ ಭದ್ರತೆ ಕೊಡುವ ಕೆಲಸ ಮಾಡಿ ಅಂತ ಲಕ್ಷಗಟ್ಟಲೆ ಸಂಬಳ, ಓಡಾಡೋದಕ್ಕೆ ಕಾರು, ಬೆಲ್ ಮಾಡಿದ್ರೆ ಓಡಿ ಬಂದು ಏನು ಬೇಕು ಸಾಹೇಬ್ರೆ ಅಂತ ಕೇಳೋದಕ್ಕೆ ಸಿಬ್ಬಂದಿ, ಇವ್ರಿಗಿರೋದಕ್ಕೆ ಅರಮನೆ ಅಂಥ ಮನೆಗಳು, ಆ ಮನೆಯಲ್ಲಿ ಅಡುಗೆ ಮಾಡಿಕೊಡೋದಕ್ಕೆ, ಬಟ್ಟೆ ಇಸ್ತ್ರಿ ಮಾಡಿಕೊಡೋದಕ್ಕೆ ಅಷ್ಟೇ ಅಲ್ಲ, ನಿಮ್ಮ ಹೆಂಡತಿ ಮಕ್ಕಳ ಬಟ್ಟೆ ಇಸ್ತ್ರಿ ಮಾಡಿಕೊಡೋದಕ್ಕೂ ಸರ್ಕಾರದಿಂದ ದುಡ್ಡು ಕೊಡೋದು. ಜನರಿಗೆ ಭದ್ರತೆಯ ಭಾವನೆ ಉಂಟು ಮಾಡುವಂಥ ಪೊಲೀಸಿಂಗ್ ಮಾಡಿ ಅಂತ. ಇಲ್ಲಿ ಕೂತ್ಕೊಂಡು ಲಲ್ಲೆ ಹೊಡೀರಿ ಅಂತಲ್ಲ, ಅದಕ್ಕಲ್ಲ ಇದನ್ನು ಮಾಡೋದು. ಸರ್ಕಾರ ಕೊಟ್ಟಿರೋ ಕ್ಯಾಬಿನ್ ರೀ. ಹಿಂದೆ ಭಾರತದ ತ್ರಿವರ್ಣ ಧ್ವಜ ಇದೆ, ಅದರ ಎದುರುಗಡೆ ಪೊಲೀಸ್ ಫ್ಲಾಗ್ ಇದೆ. ಅದರ ಕೆಳಗೆ ಕೂತ್ಕೊಂಡು ಮಾಡಬೇಕಾದ ಕೆಲಸ ಏನು, ಮಾಡ್ತಾ ಇರೋ ಕೆಲಸ ಏನು ಇವಯ್ಯ? ಆ ಯೂನಿಫಾರ್ಮ್ಗೊಂದು ಮರ್ಯಾದೆ ಬೇಡವಾ? ನಾನು ಅನ್ಕೊಂಡೆ ರಾಮಚಂದ್ರ ರಾವ್ ವಿಡಿಯೋ ಬಂದುಬಿಟ್ಟಿದೆ ಅಂದಾಗ ಯಾರೋ ಹಿಡನ್ ಕ್ಯಾಮ್ರಾ ಇಟ್ಟು ಶೂಟ್ ಮಾಡಿರ್ಬೇಕು, ನಿತ್ಯಾನಂದಂದು ಮಾಡ್ದಂಗೆ ಅಂತ. ನೋಡಿ, ಅದನ್ನು ಎದುರುಗಡೆ ಇನ್ನೊಬ್ರು ಕೂತ್ಕೊಂಡಿದ್ದಾರೆ, ಅಲ್ಲಿ ಇನ್ನೊಬ್ರು ಕೂತ್ಕೊಂಡಿದ್ದಾರೆ. 99% ಎದುರಿಗೆ ಕೂತ್ಕೊಂಡಿರೋರು ಮಹಿಳೆಯೇ ಶೂಟ್ ಮಾಡಿರೋದು ಮೊಬೈಲ್ನಲ್ಲಿ. ಇದನ್ನು ಇನ್ನೊಬ್ಬರ ಎದುರು ಇಂಥದ್ದೊಂದು ರಾಸಲೀಲೆ ನಡೆಸ್ತಾರೆ ಇವರು ಅಂತಂದರೆ, ಈ ಚಂದಕ್ಕೆ ಸ್ಟೇಟ್ ಪೊಲೀಸ್ನಲ್ಲಿರ್ಬೇಕಾ? ಈ ಚಂದಕ್ಕೆ ಯಾವಾಗಲೂ ಏನೋ ಒಂದು IPS UPSC ಎಕ್ಸಾಮ್ ಬರೋದು, ಎಕ್ಸಾಮ್ ಪಾಸ್ ಆಗಿ ರ್ಯಾಂಕಿಂಗ್ ಸಿಕ್ತು ಅಂತ IPS ಆಗಿಬಿಟ್ರೆ ಜೀವನದುದ್ದಕ್ಕೂ ಅವ್ರು ಏನು ಮಾಡಿದ್ರು ಅನ್ನೋದಕ್ಕೆ ಯಾರೂ ಆನ್ಸರೇಬಲ್ಲೇ ಅಲ್ವಾ? ಅದರ ಪಾಡ್ಗದು ಪ್ರಮೋಷನ್ ಆಗ್ತಾ ಹೋಗುತ್ತೆ, ಅದರ ಪಾಡ್ಗದು ಸ್ಯಾಲ್ರಿ ಹೇಗೆ ಆಗ್ತಾ ಹೋಗುತ್ತೆ. ಯಾವುದೋ ಕಾರಣಕ್ಕೆ ಪ್ರಮೋಷನ್ ನಿಲ್ಲಿಸಿದ್ರೆ ಹೋಗೋದಕ್ಕೆ ಕೋರ್ಟು ಕಚೇರಿಗಳಿದ್ದಾವೆ ಅವ್ರಿಗೆ.
ಸಿಗಬೇಕಾದ ಹುದ್ದೆ ಸಿಗಬೇಕು, ಸಿಗಬೇಕಾದ ಸಂಬಳ ಸಿಗಬೇಕು, ಸಿಗಬೇಕಾದ ಪೋಸ್ಟಿಂಗ್ ಸಿಗಬೇಕು. ಸಿಕ್ಕ ನಂತರ ಹೋಗಿ ಮಾಡೋದು ಇಂಥ ಕೆಲಸ. ನಾಳೆ ದಿವಸ ಕಾನ್ಸ್ಟೇಬಲ್ಸು, ಸಬ್ ಇನ್ಸ್ಪೆಕ್ಟ್ರು, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಸಿಗೆ ಹೆಂಗೆ ಮುಖ ತೋರಿಸ್ತಾರೆ ಇವರು ಅಂತ ಅರ್ಥ ಆಗೋದಿಲ್ಲ ನನಗೆ. ಹೆಂಗೆ ಮುಖ ತೋರಿಸ್ತಾರೆ ಇವರು? ಯಾವುದೋ ಹೋಟೆಲ್ನಲ್ಲೋ ಇವರ ಖಾಸಗಿ ಮನೆಯಲ್ಲೋ ಯಾರೋ ಸ್ಟಿಂಗ್ ಕ್ಯಾಮ್ರಾ ಇಟ್ಟು ಇಂಥದ್ದೊಂದು ವೀಡಿಯೋ ಶೂಟ್ ಮಾಡಿಕೊಟ್ಟಿದ್ರೆ ಮಾತಾಡ್ತಾನೆ ಇರಲಿಲ್ಲ ರೀ ಇದ್ರ ಬಗ್ಗೆ. ಯಾರದೇನೋ ಪರ್ಸ್ನಲ್ ಇರುತ್ತೆ ಬಿಡ್ರಿ, ಹಾಳಾಕೊಂಡು ಹೋಗ್ಲತ್ಲಾಗೆ. ಪೊಲೀಸಿಂಗ್ನಲ್ಲಿ ಮಿಸ್ಟೇಕ್ ಆದರೆ ಹೇಳಿ ಕೂತ್ಕೊಂಡು ಪ್ರಶ್ನೆ ಮಾಡೋಣ ಅಂತಿದ್ದೆ ನಾನು. ಇದೇನಿದೆ ಅಸಹ್ಯ? ಇದೇನು ಅಸಹ್ಯ ಇದು? ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಸುದ್ದಿ ಬ್ರೇಕ್ ಮಾಡ್ತು. ನಮ್ಮ ರಿಪೋರ್ಟರ್ ರಮೇಶ್ ಕೊಟ್ಟಂಥ ಸುದ್ದಿ ಇದು. ರಮೇಶು ಇವರ ಕ್ಯಾಬಿನಿಗೆ ಹೋದರೆ ಒಳಗೆ ಬಿಡಕ್ಕೆ ತಯಾರಿಲ್ಲ. ಅಲ್ಲಿ ಆ ಸೆಂಟ್ರಿ ಬಂದು ಏನೇನೋ ಮಾತಾಡ್ತಾನೆ. ಹೊರಗೆ ಬಂದರೆ ಈಗಿನ ಕಾಲದಲ್ಲಿ ಏನೇನೋ ಸೃಷ್ಟಿ ಮಾಡ್ಬೋದು ಅಂತಾರೆ ಇವರು. ಕೇಳಿಸ್ಕೊಳ್ಳಿ ಅವ್ನು. ಅದೇ ನಮಗೆ ಗೊತ್ತಿಲ್ಲ, ಇದೆಲ್ಲ ಸುಳ್ಳು. ಅವ್ರು ಯಾರಂತಾನೆ ನಮ್ಗೆ ಗೊತ್ತಿಲ್ಲ. ಸುಮ್ಮನೆ ಬೇಕಂತ ಹೇಳಿ ನಮಗೆ ನಮ್ಮ ವಿರೋಧಿಗಳು ಯಾರೋ ಮಾಡಿರ್ಬೋದು ಅಂತ ಅನಿಸ್ತದೆ ನಮಗೆ. ಸರ್ ಇದು ಯಾವಾಗಿಂದ ಸರ್ ನೀವೇನು ಅಂತದ್ದು ಸ್ಪಷ್ಟವಾಗಿ ವಿಡಿಯೋದಲ್ಲಿ ಕಾಣ್ತಾ ಇದೆ. ಕಾಣ್ತದೆ ಅವ್ರ ಲೇಡೀಸ್ ಯಾರು ಏನು ಅಂತ ನಮ್ಗೆ ಗೊತ್ತಿಲ್ಲ. ಇದು ಬೇಕಂತ ಹೇಳಿ ಯಾರೋ ಕಂಪ್ಯೂಟರ್ ಜನ್ರೇಟೆಡ್ ವೀಡಿಯೋಸ್ ಕಾಣಿಸ್ತದೆ, ನಮ್ಗೆ ಗೊತ್ತಿಲ್ಲ. ಬೇಕಂತ ಹೇಳಿ ನಮಗೆ ತೈಜವಾದ ಮಾಡೋಕ್ಕೆ ಇದೆಲ್ಲ ಮಾಡಿದ್ರು ಯಾರು ನಮ್ಮ ವಿರೋಧಿಗಳು. ಸೊ ಅದ್ರ ಬಗ್ಗೆ ನಾನು ಏನು ಕಾನೂನು ಕ್ರಮ ತೊಗೊಳ್ಬೇಕು ಅದು ತೊಗೊಳ್ತೀವಿ. ಸರ್ ಈಗ ಅದರಲ್ಲಿ ಯೂನಿಫಾರ್ಮ್ ಹಾಕೊಂಡಿದ್ದೀರಿ, ಚೇಂಬರ್ ಕಾಣ್ತಾ ಇದೆ, ಹಿಂದೆ ತಿರಂಗ ಧ್ವಜ ಕಾಣ್ತಾ ಇದೆ, ಗಂಡು ಬೇರುಂಡದೆಲ್ಲ ಕಾಣ್ತಾ ಇದೆ. ಅಂದರೆ ಒಂದು ಪೊಲೀಸ್ ಕಚೇರಿಯಲ್ಲಿ ಸ್ಪಷ್ಟವಾಗಿ ನೀವು ಕೂತಿರುವಂಥದ್ದು ಕಾಣ್ತಾ ಇದೆ. ಸೊ ಇದು ಯಾವಾಗಿಂದು ನಿಮ್ಮ ಗಮನಕ್ಕೆ ಯಾವಾಗ ಬಂದು ಸರ್ ಇದು? ನಾವು ಇವತ್ತೇ ನೋಡ್ತಾ ಇದ್ದೆ. ನಾನೀಗ ಇವತ್ತು ಟಿ ವಿನಲ್ಲಿ ನೋಡಿದಾಗ ಯಾರೋ ಫೋನ್ ಮಾಡಿ ಹೇಳಿದರು, ಈಗ ನೋಡಿದ್ದೀನಿ ಅಷ್ಟೇ. ನಮ್ಗೆ ಗೊತ್ತಿಲ್ಲ ಇದೆಲ್ಲ. ಸರ್ ಅಟ್ಲೀಸ್ಟ್ ಅಲ್ಲಿರುವಂಥವ್ರು ಯಾರು ಏನು ಎತ್ತ ಅನ್ನೋದು ಸರ್ ಐಡಿಯಾನೇ ಇಲ್ಲ. ಅವ್ರು ಯಾರು ಅಂತಲೂ ಗೊತ್ತಿಲ್ಲ. ಈಗ ಫೋಟೋಸ್ ನೋಡಿ ನಾವು ಇಟ್ ಇಸ್ ಅ ಶಾಕ್ ಫಾರ್ ಮಿ ಆಲ್ಸೋ. ಸರ್ ಈ ವಿಷಯ ಈಗಾಗಲೇ ಸರ್ಕಾರದ ಮಟ್ಟಕ್ಕೆ ಹೋಗಿದೆ ಅನ್ನುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾಹಿತಿಯನ್ನು ಕೇಳಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಸರ್. ಹೋಗಿದೆ ಅನ್ನುವಂಥದ್ದು ಬಗ್ಗೆ ನಮ್ಗೇನು ಗೊತ್ತಿಲ್ಲ. ಈಗ ಟಿವಿನಲ್ಲಿ ನೋಡಿದ್ರೆ ಟಿವಿಲಿ ಆದರೂ ಕೂಡ ನೀವೇ ಸ್ಪಷ್ಟವಾಗಿ ಕಾಣ್ತೀರ ಸರ್. ಅದರಲ್ಲಿ ಜನರೇಟೆಡ್ ಎನಿಥಿಂಗ್ ಕಾಣ್ತದೆ ರೀ, ಅದು ನಮ್ಗೆ ಗೊತ್ತಿಲ್ಲ. ಸ್ಟೇಟ್ ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕದ ಮರ್ಯಾದೆನೇ ಬೀದಿ ಪಾಲಾಗಂಗೆ ಆಯ್ತು ನೋಡ್ರಿ ಇಂಥದ್ದೆಲ್ಲ ಮಾಡಿ. ಹಿಂದಿನ ಆರೋಪಗಳು ಬಂದಾಗ ತ್ರಿಕರಣ ಶುದ್ಧಿಯಿಂದ ತನಿಖೆಯಾಗಿ ಸರಿಯಾಗಿ ಕ್ರಮ ಕೈಗೊಂಡಿದ್ದರೆ ಸನ್ನಿವೇಶನೇ ಇಲ್ಲ. ಇದು ಸನ್ನಿವೇಶನೇ ಇಲ್ಲ. ಬಂಗಾರ ದರೋಡೆ ಮಾಡಿಸಿದ ಕೇಸು ಸೇಫು. ಅಲ್ಲಿ ಭೀಮಾ ತೀರದ ಎನ್ಕೌಂಟರ್ಗಳ ಕಥೆಗಳನ್ನು ನೋಡ್ಬೇಕು ನೀವು. ಎನ್ಕೌಂಟರ್ ಅನ್ನಬಾರ್ದು, ಕಗ್ಗೊಲೆಗಳು, ಪೊಲೀಸರು ಮಾಡಿದ ಕಗ್ಗೊಲೆಗಳು ಸೇಫು. ರಣ್ಯಾರಾವ್ ಪ್ರಕರಣ, ಕ್ವಿಂಟಲ್ ಗಟ್ಟಲೆ ಬಂಗಾರ ತಗೊಂಬಂದ್ಲವಳು. ಈತನ ಮಲಮಗಳು ಕ್ವಿಂಟಲ್ ಗಟ್ಟಲೆ ಬಂಗಾರ ತಗೊಂಬಂದ್ಲು. ಆಯ್ತಪ್ಪ, ಇಂಡಿಪೆಂಡೆಂಟ್ ಮಹಿಳೆ, ಆಕೆ ಮಾಡಿದ್ದಕ್ಕೆ ಮಲತಂದೆಯನ್ನು ಹೆಂಗೆ ರೆಸ್ಪಾನ್ಸಿಬಲ್ ಮಾಡಬೇಕು ಎಲ್ಲವನ್ನೂ ಒಪ್ಕೊಳ್ಳೋಣ. ಬಟ್ ಪ್ರೋಟೋಕಾಲ್ನಲ್ಲಿ ಏರ್ಪೋರ್ಟ್ನಿಗೆ ಕಳಿಸೋದು, ಏರ್ಪೋರ್ಟಿಂದ ಕರ್ಕೊಂಬರೋದು ಮಾಡಿದ್ರಲ್ಲ ಸ್ವಾಮಿ. ಈಸ್ ಇಟ್ ನಾಟ್ ದ ಮಿಸ್ಯೂಸ್ ಆಫ್ ಯುವರ್ ಪವರ್? ನಿಮ್ಮ ಪವರ್ನ ಮಿಸ್ಯೂಸ್ ಅಲ್ವಾ ಅದು? ಸರ್ಕಾರದ ಶಿಷ್ಟಾಚಾರವನ್ನು ದುರ್ಬಳಕೆ ಮಾಡಿಕೊಂಡು ಸ್ಮಗ್ಲರ್ ಮಗಳನ್ನು ಏರ್ಪೋರ್ಟ್ ಒಳಗೂ ಏರ್ಪೋರ್ಟ್ನಿಂದ ಹೊರಗೂ ಕರ್ಕೊಂಡು ಬರೋದಕ್ಕೆ ನಿಮ್ಮ ಸಿಬ್ಬಂದಿಯನ್ನು ಕಳಿಸಿದ್ದು ಶಿಷ್ಟಾಚಾರದ ಉಲ್ಲಂಘನೆ ಅಲ್ವಾ? ನೋಡಿ, ಇದಾದಾಗ ಯಾವಾಗಲೂ ಏನೂ ಕ್ರಮ ಆಗಲಿಲ್ಲ. ಸೇಫ್ ಮಾಡೋದು. ಈಗೇನು ಮಾಡ್ತೀರಿ? ಏನು ಮಾಡ್ತೀರಿ ಈಗ? ಯಾರೋ ಅಂತಿದ್ರು ನನಗೀಗ ಎಡಿಟ್ ಮೀಟಿಂಗಲ್ಲಿ, ಸರ್ ಕಡ್ಡಾಯ ರಜೆ ಕಳಿಸ್ಬೋದು ಅಂತ. ನಾನು ಅಂದೆ, ಅಲ್ರಿ RCB ಮ್ಯಾಚ್ ಗೆದ್ದಿದ್ದಕ್ಕೆ ರಾಜ್ಯ ಸರ್ಕಾರ ಏನು ಹಬ್ಬ ಮಾಡ್ದಂಗೆ ಮಾಡೋದಕ್ಕೆ ಹೋಯ್ತು. ಜನ ಸೇರಿ ಕಾಲು ತೊಳೆದು ಸತ್ರಲ್ಲ ಅಲ್ಲಿ ಹುಡುಗ ಹುಡುಗಿರು. ಅದಕ್ಕೆ ನೀವು IPS ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡ್ತೀರಿ. ಕಮಿಷನರ್ ದಯಾನಂದ್ ಸಸ್ಪೆಂಡ್ ಮಾಡಿದ್ರಿ ನೀವು. ಅದಕ್ಕೆ ಸರ್ಕಾರ ಮುಂದೆ ನಿಂತು ಏರ್ಪಡಿಸಿದ್ದ RCB ಸಂಭ್ರಮಾಚರಣೆಯಲ್ಲಿ ಆದ ಕಾಲ್ ತುಳಿತಕ್ಕೆ ಪೊಲೀಸ್ ಕಮಿಷನರ್ ಬೆಂಗಳೂರು ಪೊಲೀಸ್ ಕಮಿಷನರ್ ರೆಸ್ಪಾನ್ಸಿಬಲ್ ಮಾಡಿ ಸಸ್ಪೆಂಡ್ ಮಾಡಿದ್ರಿ ನೀವು. ಇದಕ್ಕೆ ಕಡ್ಡಾಯ ರಜೆ ಕಳಿಸ್ತೀರಾ? ಹಂಗಿದ್ರೆ ಇದು ಕಡ್ಡಾಯ ರಜೆನಾ? ಕಂಪಲ್ಸರಿ ಲೀವಿಗೆ ಹೋಗ್ಬಿಡಿ ನೀವು ಅಂತ ಹಾಗೆ ಮಾಡಬಹುದಾದ ಗೊತ್ತಿಲ್ಲ. ರಾಜ್ಯ ಸರ್ಕಾರ ಏನು ನಿರ್ಧಾರ ತಗೊಂಡ್ರೂ ಆಶ್ಚರ್ಯ ಪಡಬೇಕಿಲ್ಲ. ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ,
ಹೋಮ್ ಮಿನಿಸ್ಟರ್ ಮಾತಾಡಿದ್ದಾರೆ. ಇದು ಅದಕ್ಕೆ ಹೋಗಿದ ಮುಂಚೆ ಇದು ಹೋಮ್ ಮಿನಿಸ್ಟರ್ ಮನೆಗೆ ಹೋದ್ರು ಭೇಟಿ ಆಗೋಣ ಅಂತ. ಸಾಹೇಬರು ಮಲ್ಕೊಂಡಿದ್ರಂತೆ, ಇವ್ರು ಹಿಂಗೆ ಹೋಗಿದ್ದು ಹಿಂಗೆ ಬಂದಿದ್ದು, ಅಲ್ಲೂ ಒಂದು ಕಡೆ ಮಾತಾಡಿದ್ರೆ ಕೇಳಿಸ್ಕೊಳ್ಳಿ. ಅದೇ ಈ ಕಾಲದಲ್ಲಿ ಏನಾದ್ರು ಮಾಡೋಕ್ಕೆ ಇದೆ ಸಾಧ್ಯತೆ ಇದೆ. ಸೊ ಇದ್ರ ಬಗ್ಗೆ ನಮಗೇನು ಐಡಿಯಾ ಇಲ್ಲ. ವಿಡಿಯೋ ಇದು ಅಂತ ಹೇಳ್ತಾ ಇರುವಂಥದ್ದು. ಅದೇ ಹಳೇದಂದ್ರೆ ಈಗ ಅದು 8 ವರ್ಷ ಹಿಂದೆ ಇದ್ದೇನೆ ನಾನು ಅಲ್ಲಿ ಬೆಲ್ಗಾಮಲ್ಲಿ. ಮುಜುಗರ ಸಹಜವಾಗಿ ತಂದಿದೆ ಸರ್, ಸಾಕಷ್ಟು ಮುಜುಗರ ಆಗಿದೆ ಈ ಸರ್. ಇದು ಏನು ಹೇಳಲಿಕ್ಕೆ ಬಯಸ್ತೀರಾ ಅಂತ ಈ ಹಂತದಲ್ಲಿ ಕ್ರಮ ನೋ ಅದ್ರ ಬಗ್ಗೆ ನಾವು ಅಡ್ವೊಕೇಟ್ ಮಾತಾಡಿ ನಾವು ಕ್ರಮ ತಗೊಳ್ತೀವಿ. ಇದು ನಮಗೆ ಶಾಕಿಂಗ್, ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್, ಸುಳ್ಳು ಇದು. ಆ ವಿಡಿಯೋ ಎಲ್ಲ ಸುಳ್ಳು ಅಂತ ಅನ್ಕೊಂಡು. ನಿಮ್ಮ ಸುಳಿವು ಏನಾದ್ರು ಇತ್ತಾ ಸರ್ ಇದ್ರ ಬಗ್ಗೆ? ನಮಗೇನು ಐಡಿಯಾ ಇಲ್ಲ. ಐಡಿಯಾ ಇಲ್ಲ. ಯಾವಾಗ ಆಗಿರೋದು ಇದು, ಯಾವಾಗ ಮಾಡಿರೋದು ಗೊತ್ತಿಲ್ಲ. ಆಗಿದ್ದೀರಾ ನನಗೆ ಗೊತ್ತಾಗಲ್ಲ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತೀರಾ? ತನಿಖೆ ಆಗ್ಬೇಕು. ಈಗ ಗೃಹ ಸಚಿವರನ್ನ ಭೇಟಿ ಮಾಡಕ್ಕೆ ಬಂದಿದ್ದೀರಾ ಸರ್, ಏನು ಹೇಳಲಿಕ್ಕೆ ಬಯಸ್ತೀರಾ ಅವ್ರಿಗೆ ಅಂತ? ಇಲ್ಲ, ಈ ಥರ ಸುಳ್ಳು ಮಾಹಿತಿ ಹಬ್ಸ್ತಾ ಇದ್ರು. ಅದೇ ಇದು ಹೋಗಿ ಹಿಂಗಾಗಿದೆ. ಅಷ್ಟರಲ್ಲೊಂದು ಆಡಿಯೋನೂ ಬಂತು. ಆಡಿಯೋ ಅದೇನು ಯಾರನ್ನು ಒತ್ತಾಯಪೂರ್ವಕವಾಗಿ ಏನೋ ಮಾತಾಡಿಸ್ತಿರೋದಲ್ಲ, ಎಲ್ಲ ಒಬ್ರಿಗೊಬ್ರು ಮಿಲಾಪಿಯಾಗೆ ಮಾತಾಡ್ಕೊಂಡಿರೋದು. ಇನ್ನು ಕೇಳಿಸ್ಕೊಳ್ಳಿ, ಆಮೇಲೆ ಹೇಳ್ತಾನೆ ಆಡಿಯೋ ವಿಷಯ. ಹಲೋ 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 ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಏನು ಇಷ್ಟಿತ್ತು, ಎಷ್ಟು ಕಾಲ್ ಮಾಡಿದೆ ನಾನು ನಿಮಗೆ? ನಾನೇನ್ ಮಾಡ್ಲಿ, ಬೆಳಿಗ್ಗೆ 7:00 ಜಿಮ್ ಹೋಗಿದ್ದೀನಿ, ಈಗ ಜಸ್ಟ್ ಬಂದಿದ್ದೀನಿ. ನೋಡಪ್ಪ. ಜಿಮ್ ಅಲ್ಲಿ ಮೊಬೈಲ್ ಅಟೆಂಡ್ ಮಾಡಲ್ಲ ನಾನು. ಬ್ಯಾಗ್ ಅಲ್ಲಿ ಇಡ್ತೀನಿ, ಸೈಲೆಂಟ್ ಅಲ್ಲಿ, ಗೊತ್ತಾಗಲ್ಲ. ಎಷ್ಟು ಕಾಲ್ ಮಾಡ್ತಾ ಇದ್ದೆ, ನಿಮ್ ಮಿಸ್ ಮಾಡ್ಕೋತಾ ಇದ್ದೆ. ಪ್ರಾಮಿಸ್ ನೀವೇನ್ ಮಿಸ್ ಮಾಡ್ಕೊಳಲ್ಲ, ಏನಿಲ್ಲ. ಫ್ರೆಂಡ್ಸ್ ಸಿಕ್ಕಂದ್ರೆ ಆಯ್ತು. ರಾತ್ರಿ 1:00 ನಿದ್ದೆನೇ ಮಾಡಿಲ್ಲ, ಅದೇ ನಾನು ಬರ್ತಾ ಇದೆ. ಎಷ್ಟು ಸ್ವೀಟ್ ಆಗಿದೆ, ಪಾಲ್ಕಾವ ತಿಂದಂಗಿದೆ ಅಂತ ಅನ್ಸುತ್ತೆ. ವೆರಿ ಸ್ವೀಟ್, ವೆರಿ ನೈಸ್. ಎಷ್ಟೊಂದು ಮಿಸ್ ಮಾಡ್ಕೊತಾ ಇದ್ದೀನಿ ಗೊತ್ತಾ? ಆ ಚೀಕ್ಸ್ ಕೆನೆ ಮಸ್ತ್ ಇದೆ. ಐಸ್ ಏನೋ ಹಂಗ ನೋಡ್ತೀವಿ, ಗಟ್ಟಿಸಲು ಈಗ ಆಗ್ಬಿಡ್ತದೆ ಅದನ್ನ ನೋಡಿದ ತಕ್ಷಣ. ತಕ್ಕಂತ ಬಂದು ನಿಮ್ ಮೇಲೆ ಬೀಳ್ಬೇಕನ್ಸು. ಲವ್ ಯು ಬಂಗಾರಿ, ಸೋ ಸ್ವೀಟ್. ನಿಮ್ ಫೋನ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಬೇಜಾರಾಗ್ಬಿಡುತ್ತೆ ನಂಗೆ. ಏನ್ ಬಿಡ್ತದೆ, ಟಿಫಿನ್ ಎಲ್ಲ ಆಯ್ತಾ? ಇನ್ನೇ ಇಲ್ಲ ರೀ, ನಿಮ್ ಜೊತೆ ಮಾತಾಡಿದ್ಮ್ಯಾಗೆ ಟಿಫನ್ ಮಾಡೋಣ ಅಂತ. ನೋಡಪ್ಪ ಚಿಕ್ಕಿ ಏನಂತ ಹೇಳ್ಬಾರ್ದು ಮತ್ತೆ. ಹಲೋ ಹಲೋ ಹೇಳಿ. ಧಾರವಾಡ ಯಾವಾಗ ಶಿಫ್ಟಿಂಗ್? ಅದೇ ಧಾರವಾಡದಲ್ಲೇ ಈಗ ಇವಾಗ ಇದು ಮಾಡ್ತಾ ಇದ್ದೀವ್ರಿ, ಶಿಫ್ಟ್ ಮಾಡ್ಬೇಕಂತ. ಅದ್ರ ನಿಮ್ ಬಿಟ್ಟು ಹೋಗಕ್ ಮನ್ಸೇ ಬರ್ತಾ ಇಲ್ಲ ನನಗಂತೂ. ಹೌದು ಬಂಗಾಳಿ, ಸುಮ್ಮನೆ ಹಂಗೆ ಹೋಗ್ಬಿಟ್ಟು ನಮ್ಗೆ ಗೊತ್ತಲ್ಲಿ ಇಷ್ಟು ಕ್ಲೋಸ್ ಆಗ್ಬಿಟ್ಟು ತುಂಬಾ ಇದಾಗ್ತಾ ಇದೆ, ಬೇಜಾರಾಗ್ತಾ ಇದೆ. ಅದಕ್ಕೆ ರೀ ಏನು ಅಟ್ಯಾಚ್ಮೆಂಟ್ ಇಲ್ಲದೆ ಹೋಗ್ಬಿಟ್ಟಿದ್ರೆ ಆಯ್ತು ಬಿಡಿ, ಹೋಗಿದ್ರೆ ಅನ್ಕೋಬಹುದು. ನೋಡ್ರಿ ಇಷ್ಟೆಲ್ಲ ಪಪ್ಪಿಸ್ ಕೊಟ್ಟಿದ್ದೆಲ್ಲ ಕೊಟ್ಟು ನಮ್ಗೆ ನಮ್ಗೆ ಬೇಕು, ನಮ್ಗೆ ಭಾರತ ಬೇಕು, ನಮ್ ಬಂಗಾರಿಗೆ ಬೇಕು ಅಂತ ಅನ್ಸುತ್ತೆ. ನನಗೂ ಒಟ್ಟೆ ನಿಮ್ ಬಿಟ್ಟು ಹೋಗಕ್ ಆಗ್ತಾನೆ ಇಲ್ಲ, ಮತ್ತೆ ಇಲ್ಲ. ಡೈಲಿ ಬಂದು ನಿಮ್ ಜೊತೆ ಕೂತ್ಕೊಂಡೆ ನೀವು ನೋಡ್ತಾ ಮಾತಾಡ್ತಾ ಮುದ್ದು ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರ್ತೀವಿ, ಸ್ವೀಟ್ ಆಗಿ. ಏನಂತೀರಿ ಇದಕ್ಕೆ? ಇದು ನೋಡ್ರಿ, ಹಿರಿಯ ಅಧಿಕಾರಿಗಳು, ರಾಜಕಾರಣಿಗಳು, ಸ್ವಲ್ಪ ಸೆಲೆಬ್ರಿಟಿ ಸ್ಟೇಟಸ್ ಹೊಂದಿದಂತಹ ಜನರು ಅವರ ಹುದ್ದೆಯ ಕಾರಣಕ್ಕಾಗಿ, ಜನಪ್ರಿಯತೆಯ ಕಾರಣಕ್ಕಾಗಿ ಯಾರು ಬರ್ತಾರೆ ಸುತ್ತು ಕಡೆ. ಬಟ್ ಹುದ್ದೆಯಲ್ಲಿ ಕೂತ್ಕೊಳ್ಳೋದು ಅಂದರೆ, ಆ ಜನಪ್ರಿಯ ಜಾಗದಲ್ಲಿ ಕೂತ್ಕೊಳ್ಳೋದು ಅಂದರೆ ಅದೊಂಥರ ವಿಶ್ವಾಮಿತ್ರನ ತಪಸ್ಸಿದ್ದಂಗೆ, ಅದು ಭಂಗ ಆಗಬಾರ್ದು. ಕೆಲವರು ನಾನು ಈ ಹುದ್ದೆಯಲ್ಲಿದ್ದೀನಿ, ಐ ಡಿಸರ್ವ್ ಇಟ್ ಅನ್ನುವ ರೀತಿಯಲ್ಲಿ ಮೈಮೇಲೆ ಬಿದ್ದುಕೊಂಡು ಹೋಗ್ತಾರೆ. ಇನ್ನು ಕೆಲವರು ಹತ್ತಿರ ಬಂದವರಿಗೆಲ್ಲ ಟ್ರ್ಯಾಪ್ ಆಗ್ತಾರೆ. ಇದು ವಾಟ್ ಡು ಯು ಕಾಲ್ ಇಟ್? ಇಬ್ಬರು ಅಷ್ಟು ಅನ್ಯೋನ್ಯವಾಗಿ ಮಾತಾಡ್ತಾರಪ್ಪ. ರೆಕಾರ್ಡಿಂಗ್ ಇಬ್ಬರು ಪೈಕಿ ಒಬ್ಬರು ಮಾಡ್ಕೊಂಡಿರ್ಬೇಕಾ? ಇದೇನು ರಾಮಚಂದ್ರ ರಾವ್ ಸಾಹೇಬರ ಫೋನನ್ನು ಯಾರೋ ಟ್ಯಾಪ್ ಮಾಡಿ ರಿಲೀಸ್ ಮಾಡಿದ ಆಡಿಯೋ ಅಂತೂ ಅಲ್ಲ. ಇಬ್ಬರಲ್ಲಿ ಒಬ್ಬರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ತಾವು ಮಾತಾಡೋದನ್ನು ರಾಮಚಂದ್ರ ರಾವೇ ರೆಕಾರ್ಡ್ ಯಾಕೆ ಮಾಡ್ಕೊಂಡು ಹೊರಗಡೆ ಬಿಡ್ತಾರೆ?
ಸಹಜ, ಮಹಿಳೆ ಮಾಡ್ಕೊಂಡಿರ್ತಾಳೆ ಅದನ್ನು, ಉಪಯೋಗ ಆಗುತ್ತೆ ಅಂತ. ಆಯ್ತಲ್ಲ ಉಪಯೋಗ, ಇನ್ನೇನಂತೀರಿ ಇದಕ್ಕೆ? ಈ ವಿಡಿಯೋ ಏಕಾಏಕಿ ಬಂದದ್ದಲ್ಲ, ಬೆಳಗಾವಿಯಲ್ಲಿ ಇವರು DIG ಆಗಿದ್ದಾಗ ರೆಕಾರ್ಡ್ ಆಗಿದ್ದು ಅಂತಾರೆ ಇದನ್ನು. ರಾಜಶೇಖರ್ ಮುಲಾಲಿ ಸಾಮಾಜಿಕ ಕಾರ್ಯಕರ್ತ, ಸಂತ್ರಸ್ತೆಯರು ನನ್ನ ಹತ್ರ ಬಂದಿದ್ದರು ಅಂತಾರವರು. ಸಂತ್ರಸ್ತೆಯರು ನನ್ನ ಹತ್ರ ಬಂದಿದ್ದರು, ಹೋಗಿ CM ಕಂಪ್ಲೇಂಟ್ ಕೊಡಿ ಅಂದಿದ್ದೆ ನಾನು ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. ಇಲ್ಲ, ಸುಮಾರು 1 ವರ್ಷದ ಕೆಳಗಡೆ ಅನ್ಕೊತೀನಿ. ಆಗ ಕೆಲವು ಸಂತ್ರಸ್ತ ಅಂತ ಹೇಳ್ಕೊಂಡ್ಬಿಟ್ಟು ಬಂದಿದ್ರು ನನ್ನ ಬಳಿ. ನನ್ನ ಹತ್ರ ಹೇಳ್ಕೊಂಡ್ರು, ಅವ್ರ ಕಷ್ಟಗಳನ್ನೆಲ್ಲ ಹೇಳ್ಕೊಂಡಾಗ ನಾನು DG/IG ಅವ್ರನ್ನ ಭೇಟಿಯಾಗಿ ಅಥವಾ ಗೃಹ ಮಂತ್ರಿಗಳನ್ನ ಭೇಟಿಯಾಗಿ, ನಿಮ್ಗೆ ಸಿಕ್ಕಿಲ್ಲ ಅಂದರೆ ಮುಖ್ಯಮಂತ್ರಿಗಳ ಭೇಟಿಯಾಗಿ ಅಂಥೇಳಿ CM ಆಫೀಸ್ ನಂಬರ್ ಕೊಟ್ಟು ಮತ್ತು DG/IG ಆಫೀಸ್ ನಂಬರ್ ಕೊಟ್ಟು ಕಳಿಸಿದ್ದೆ ನಾನು ಅವ್ರಿಗೆ. ಅದಾದ್ಮೇಲೆ ಮತ್ತೆ ಬಂದಿಲ್ಲ. ಅವ್ರು ನನ್ನ ಸಂಪರ್ಕ ಮಾಡಲಿಲ್ಲ. ವಿಡಿಯೋನ ತೋರಿಸಿದ್ರ ಹೆಣ್ಮಕ್ಳು? ವಿಡಿಯೋ ಎಲ್ಲ ನೀವು ಮುಂಚೆ ಏನಾದರೂ ನೋಡಿದ್ರಂತ? ಇಲ್ಲ, ವಿಡಿಯೋ ನೋಡಿಲ್ಲ. ಬಟ್ ಮಾಹಿತಿಯನ್ನು ಕೊಟ್ಟಿದ್ರು, ಹೇಳಿದರು, ನನಗೆ ತೋರಿಸಿಲ್ಲ ಅವರು. ನನಗೆ ಅನಿಸೋ ಮಟ್ಟಿಗೆ ಯಾವುದೋ ಒಂದು IPS ಅಧಿಕಾರಿ ಮೂಲಕ ಇದು ಮಾಧ್ಯಮಗಳಿಗೆ ತಲುಪಿರ್ಬೋದು ಅನ್ನೋ ಒಂದು ನಂಬಿಕೆ ಇದೆ. ಈಗ ಪ್ರಧಾನಿ ಕಚೇರಿಗೆ ಮತ್ತು P&SC ಡಿಪಾರ್ಟ್ಮೆಂಟ್ ಇರುತ್ತೆ, ಈ IPS IAS ಅವ್ರಿಗೆ P&SC ಡಿಪಾರ್ಟ್ಮೆಂಟ್, ಅಲ್ಲಿ ಕೂಡ ದೂರು ಸಲ್ಲಿಸ್ತಾ ಇದ್ದೀನಿ. ಆ DGP ಹುದ್ದೆಯಲ್ಲಿ ಇದ್ಕೊಂಡ್ಬಿಟ್ಟು ಈ ರೀತಿ ಮಾಡೋದು ಭಾಳ ಅನ್ಯಾಯ. ಬರೀ ಮಹಿಳೆಯರಿಗೊಂದೇ ಅನ್ಯಾಯ ಮಾಡಿಲ್ಲ, ಈ ರೀತಿ ಸಾಕಷ್ಟು ಮಹಿಳೆಯರು ಇದೆ ಅಂತ ಹೇಳಿಬಿಟ್ಟು ನಾನು ಕೇಳ್ಪಟ್ಟೆ. ನೋಡಿ, ಯೂನಿಫಾರ್ಮಲ್ಲಿ ಆಮೇಲೆ ಆಡಿಯೋದಲ್ಲಿ ಕೇಳಿಸ್ಕೊಳ್ಳಿ ಏನು ಮಾತಾಡಿದ್ದಾನೆ, ಯಾವ ರೀತಿ ಮಾತಾಡಿದ್ದಾನೆ, ಯಾವ ರೀತಿ ಚಕ್ಕಂದದ ಮಾತುಗಳನ್ನ ಮಾತನಾಡಿದ್ದಾನೆ. ನಮಗಂತೂ ಭಾಳ ಅಸಹ್ಯ ಅನಿಸುತ್ತೆ. ನೋಡಿ, ಅತ್ಯಂತ ಹೀನಾಯ ಕೃತ್ಯ ಅಂತ ಹೇಳ್ತೀನಿ. ಖಂಡಿತವಾಗಿ ಅವ್ರದ್ದೇ ಆಡಿಯೋ ಮತ್ತು ವಿಡಿಯೋದಲ್ಲಿರ್ತಕ್ಕಂಥ ವ್ಯಕ್ತಿ ಕೂಡ ಅವನೇ. ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡಿಸ್ತೀವಿ. ನನಗೆ ಬೆಳಿಗ್ಗೆ ಗೊತ್ತಾಯಿತು, ಆಮೇಲೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ, ಶಿಸ್ತು ಕ್ರಮ ಜರುಗಿಸ್ತೀವಿ. ಎಷ್ಟೇ ಎತ್ತರದ ಅಧಿಕಾರಿ ಆದರೂ ಕೂಡ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದನ್ನು ವಿಚಾರಣೆ ಮಾಡಿ ಆಮೇಲೆ ಕ್ರಮ ತಗೋತೀವಿ. ನಾವು ಅದ್ರ ಯಾರೇ ತಪ್ಪಿತಸ್ಥರು, ಯಾರೇ ಈ ರೀತಿ ಏನಾದರೂ ಮಾಡಿದ ನಿಜ ಆಗಿದ್ರೆ ಕಾನೂನು ಪ್ರಕಾರ ಕ್ರಮವನ್ನು ಖಂಡಿತವಾಗ್ಲೂ ನಮ್ಮ ಸರ್ಕಾರ ತೆಗೆದುಕೊಳ್ಳುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.